ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಚಾಲಾಕಿ ಹೆಣ್ಣು ಧ್ವನಿ ಪ್ರಸ್ತುತಿ ಶ್ರೀ ವಿಠ್ಠಲ್ ಇಜೇರಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಎಲ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಚಾಲಾಕಿ ಹೆಣ್ಣು ಎಂಬ ಕಥೆಯ ಕುರಿತಾಗಿ ಶ್ರೀ ಜಿ.ಪಿ. ನಾಗರಾಜನ್ ವರಿಷ್ಠ ಲೆಕ್ಕಾಧಿಕಾರಿ ಅಕೌಂಟೆಂಟ್ ಜನರಲ್ ಕಚೇರಿ ಬೆಂಗಳೂರು ಅವರ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವೆ. ಗಿರಿಜಾರಾಜ್ ಅವರ ಚಾಲಾಕಿ ಹೆಣ್ಣು ಎಂಬ ಮತ್ತೊಂದು ಕಥೆ ಮನೆ ಕೆಲಸಕ್ಕಾಗಿ ಬಂದ ಹೆಣ್ಣೊಬ್ಬಳು ಆ ಮನೆಗೆ ಅಳಿಯನಾಗಬಹುದಾಗಿದ್ದವನನ್ನೇ ಮದುವೆಯಾದ ಘಟನೆಯನ್ನು ತಿಳಿಹಾಸ್ಯದ ಧಾಟಿಯಲ್ಲಿ ನಿರೂಪಿಸುತ್ತದೆ. ಕಥೆಯ ಮೊದಲರ್ಧ ಲಘುವಾಗಿ ನಡುವೆ ತುಟಿ ಹಂಚಿನಲ್ಲಿ ನಗೆಯರಳಿಸುತ್ತಾ ಮುಂದುವರೆದು ದ್ವಿತೀಯಾರ್ಧದಲ್ಲಿ ಹೊಸ ತಿರುವನ್ನು ಪಡೆದು ಓದುಗರಲ್ಲಿ ಕುತೂಹಲ ಮೂಡಿಸುತ್ತದೆ. ಅಂಬುಜಮ್ಮ ತನ್ನ ಮಗಳು ಸ್ಮಿತಾಳನ್ನು ನೋಡಲು ಬಂದ ವರನನ್ನೇ ನಾಗುವಿಗೆ ಮದುವೆ ಮಾಡಿಕೊಡಬೇಕಾದ ಪ್ರಸಂಗ ಬಂದು ಅದನ್ನು ಮನಸಾರೆ ನಿರ್ವಹಿಸಿದ್ದು ಆಕೆಯ ಉದಾತ್ತ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ. ಇಲ್ಲೆಲ್ಲ ಓದುಗರಿಗೆ ಇಷ್ಟವಾಗುವುದು ಲೇಖಕಿಯ ಸುಲಲಿತ ನಿರೂಪಣೆ. ಇದೇ ಕಥೆಯನ್ನು ಕುರಿತು ಡಾ. ಬೆಳಕೆರೆ ಲಿಂಗರಾಜಯ್ಯ ಕನ್ನಡ ವಿಭಾಗದ ಮುಖ್ಯಸ್ಥರು ವಿವೇಕಾನಂದ ಪದವಿ ಕಾಲೇಜು ಅವರ ಅನಿಸಿಕೆಗಳು ಹೀಗಿವೆ. ಚಾಲಾಕಿ ಹೆಣ್ಣು ಕಥೆ ಮನೆ ಕೆಲಸದಾಕಿಯೇ ಮನೆಯೊಡೆಯರ ಮಗಳನ್ನು ಮದುವೆಯಾಗುವುದಕ್ಕಾಗಿ ನೋಡಲು ಬರುವ ಹುಡುಗನನ್ನು ವಿವಾಹವಾಗುವ ಕಥೆ. ಹೀಗೆ ಮದುವೆಯಾದ ಹುಡುಗ ಮತ್ತು ಮನೆ ಕೆಲಸದಾಕೆ ಈ ಮೊದಲೇ ಪ್ರೀತಿಸಿದ್ದರು ಎನ್ನುವ ಸಂಗತಿ ಕಥೆಯ ಉತ್ತರಾರ್ಧದಲ್ಲಿ ಪ್ರಕಟವಾಗಿದೆ. ಈ ಬಗೆಯ ಅನಿರೀಕ್ಷಿತಗಳು ಹಲವು ಸಂದರ್ಭಗಳಲ್ಲಿ ಘಟಿಸಿಬಿಡುತ್ತವೆ. ಸಾಧಾರಣ ಕಥಾವಸ್ತುವೊಂದನ್ನು ಒಳಗೊಂಡಿರುವ ಪುಟ್ಟ ಕಥೆಯಾದರೂ ತಂತ್ರ ಮತ್ತು ನವಿರಾದ ನಿರೂಪಣಾ ವಿಧಾನಗಳು ಮನಸೆಳೆಯುತ್ತವೆ. ಕಥಾ ಪ್ರಕಾರ ಬಯಸುವುದೂ ಕೂಡ ವಸ್ತುವಿಗಿಂತಲೂ ನಿರೂಪಣಾ ತಂತ್ರಕ್ಕೆ ಒತ್ತು ನೀಡುವುದನ್ನೇ ಅಲ್ಲವೇ? ಲೇಖಕರು ತನ್ನ ಸುತ್ತಲ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ತಾವು ಕಂಡ ಹಾಗೂ ಕೇಳಿದ ಹಲವು ಸಂಗತಿಗಳನ್ನು ಕಥೆಯಾಗಿಸುವ ಕಲೆಗಾರಿಕೆ ಇವರಿಗೆ ಸಿದ್ಧಿಸಿದೆ. ಹೀಗಾಗಿಯೇ ಇವರ ಕಥೆಗಳು ನಮ್ಮ ಅಕ್ಕಪಕ್ಕದಲ್ಲಿಯೇ ನಡೆದಿವೆಯೇನೋ ಎನಿಸುವಷ್ಟು ಆಪ್ತವಾಗಿ ಬಿಡುತ್ತವೆ. ಇಲ್ಲಿಯ ಕಥಾಪಾತ್ರಗಳು ಕೂಡ ದಿನನಿತ್ಯ ನಾವು ದರ್ಶಿಸುವಂತಹವೇ ಆಗಿವೆ. ಆದ್ದರಿಂದ ಕಥೆಗಳಿಗೆ ಜೀವಂತಿಕೆ ಪ್ರಾಪ್ತವಾಗಿದೆ. ಶ್ರೀಮತಿ ಎಲ್. ಗಿರಿಜಾರಾಜ್ ಅವರ ಕಥಾ ಸಂಕಲನ ರೂಪದರ್ಶಿಯಿಂದ ಆಯ್ದ ಕಥೆ ಚಾಲಾಕಿ ಹೆಣ್ಣಿನ ವಾಚನವನ್ನು ಮಾಡ್ತಾ ಇದ್ದೇನೆ. ಕತೆ ಚಾಲಾಕಿ ಹೆಣ್ಣು. ಅಕ್ಕವರೇ ಎಂದು ನೀಟಾಗಿ ಡ್ರೆಸ್ ಮಾಡಿಕೊಂಡ ಹೊಸ ಕೆಲಸದವಳು ಅಂಬುಜಮ್ಮನ ಮುಂದೆ ಟಾಕುಟೀಕಾಗಿ 7 ಗಂಟೆಗೆ ಹಾಜರಾದಾಗ ಅವಳನ್ನು ನೋಡಿ ದಂಗಾಗಿ ಕೆಲಸದವಳು ಅವಳ ಎಂಬ ಅನುಮಾನ ಆವರಿಸಿತು. ಉಂಗುಷ್ಟದಿಂದ ನೆತ್ತಿಯವರೆಗೆ ಅವಳ ಮ್ಯಾಜಿಕ್ಕನ್ನು ಮಿಕಬಕನೇ ನೋಡತೊಡಗಿದರು. ತನ್ನ ದುಂಡು ಕೈಯನ್ನು ಅಲಂಕರಿಸಿದ್ದ ಕೈಗಡಿಯಾರ ನೋಡಿಕೊಳ್ಳುತ್ತಾ, ಅಕ್ಕ ಅವರೇ, ಪಾತ್ರೆ ಬಟ್ಟೆ ಎಲ್ಲೆಲ್ಲೈತಿ, ಬ್ಯಾಗ್ ತೋರಿಸಿ, 7:30ಕ್ಕೆ ಇನ್ನೊಂದು ಮನೆಗೆ ಹೋಗಬೇಕು. ಗಟ್ಟಿ ಹಾಲಿನ ಸ್ವಲ್ಪ ಟೀ ಮಾಡಿಕೊಡಿ ಬ್ಯಾಗ ಅಂದಳು. ಅಂಬುಜಮ್ಮ ಅವಾಕ್ಕಾದರು. ಅನಂತರ ಸಾಬರಿಸಿಕೊಂಡು ಮೆಲ್ಲನೆ ಬಾಯಿ ತೆರೆದರು. ಅಲ್ಲಮ್ಮ, ಅರ್ಧ ಗಂಟೆಯಲ್ಲಿ ಬಟ್ಟೆ ಪಾತ್ರೆ ನೆಲಗುಳಿಸಿ ಒರೆಸಿ ಎಂದು ಗುಣಗುತ್ತಿದ್ದಂತೆ, ನಿಮಗ್ಯಾಕೆ, ನಾನೆಲ್ಲ ಮಾಡ್ತೀನಿ, ಯೋಚನೆ ಮಾಡಬೇಡಿ ಎಂದು ಮಾತನಾಡುತ್ತಿದ್ದ ಹಾಗೆಯೇ ಮನೆಯ ಕಸ ಗುಡಿಸಿ ಮುಗಿಸಿದಳು. ಅಂಬುಜಮ್ಮ ಸರಿಯಾಗಿ ಗುಡಿಸುವಳೋ ಇಲ್ಲವೋ ಇನ್ನೂ ಅಲ್ಲೇ ನಿಂತಿರುವುದನ್ನು ನೋಡಿ, ನಡೀರಿ, ನೀವು ಬ್ಯಾಗ್ ಟೀ ಮಾಡಿಕೊಡಿ, ನಾನು ಕೆಲಸ ಮಾಡೋ ಮನೆ ನಮ್ಮನೆ ಅಂತ ತಿಳ್ಕೊಂಡು ಮಾಡ್ತೀನಿ ಎಂದಾಗ ಜಿ ಹುಜೂರ್ ಎನ್ನುವಂತೆ ತಲೆ ಆಡಿಸುತ್ತಾ ಅಡಿಗೆ ಮನೆಗೆ ನಡೆದಳು. 50 ವರ್ಷ ದಾಟಿದ್ದ ಅವರಿಗೆ ಮಂಡಿ ನೋವು ಮತ್ತು ಸೊಂಟು ನೋವು ನಿರಂತರವಾಗಿ ಕಾಡಿಸುತ್ತಿದ್ದವು. ಕೆಲಸದವಳ ಮೇಲೆ ಅವಲಂಬಿಸದೆ ಬೇರೆ ವಿಧಿಯಿರಲಿಲ್ಲ. ಆದರೆ ಇವಳು ಬಲು ಚಾಲಾಕಿ. ಮೊದಲು ದಿನವೇ ಇಷ್ಟು ಜೋರು ಎಂದು ಯೋಚಿಸುತ್ತಿದ್ದ ಹಾಗೆ ನಾಗಮ್ಮನ ದನಿ ಗುಡುಗಿತು. ಅಕ್ಕ ಅವರೇ, ಗಿಂಗಳು ನನ್ನ ಮೈಯಾಗ ಆಗೋಕ್ಕಿಲ್ಲ. ಹೊಡು ಹಾಕಿದ್ದರೆ ಬಿಸಿ ಬಿಸಿದು ಏನಾರ ಆಗಲಿ ಎನ್ನಬೇಕೆ. ಮೊದಲಿನ ಹಾಗೆ ಮಿಕ ಎಂದು ಕಣ್ಣು ಬಿಡಲಿಲ್ಲ. ಇದ್ದುದರಲ್ಲಿಯೇ ಸ್ವಲ್ಪ ಧೈರ್ಯ ಮಾಡಿಕೊಂಡು, ಅಲ್ಲ ನಾಗಮ್ಮ, 30-40 ರೂಪಾಯಿ 1 kg ಅಕ್ಕಿ ಹಿಟ್ಟು
ರಾತ್ರಿ ಮಾಡಿರೋ ಅನ್ನ ಅಷ್ಟು ಚೆನ್ನಾಗಿರುತ್ತೆ, ಎಸೆಯೋಕ್ಕಾಗುತ್ತಾ ಎಂದರು. ಪಾತ್ರೆ ಮುಗಿಸಿ ಬಟ್ಟೆಗಳಿಗೆ ಧಾರಾಳವಾಗಿ ಸೋಪು ಉಜ್ಜುತ್ತಾ ಕುಳಿತಿದ್ದ ನಾಗಮ್ಮ, ಅದೆಲ್ಲ ನಂಗ್ಯಾಕೆ ಹೇಳ್ತೀರಿ, ನೀವೇ ಏನಾದರೂ ಮಾಡಿಕೊಳ್ಳಿ ಎಂದವಳು ಒಂದರ ಕ್ಷಣ ಸುಮ್ಮನಿದ್ದಳು. ಆಮೇಲೆ ನಾಗಮ್ಮ ಅಂತ ಹಳೆ ತರಕ್ಕೆ ಹೋಗಬೇಡಿ, ಓಬಿರಾಯನ ಕೆಸರಿದ್ದಂಗಿದೆ, ನಾಗು ಅಂತ ಇಷ್ಟಾಗಿ ಕರೀರಿ, ಯಾಕೆ ಅಂದರೆ ಎಲ್ಲರೂ ನಾಗು ಅಂತಾನೇ ಕರೆಯೋದು ಎಂದಳು. ಅಂಬುಜನಿಗೂ ಸ್ವಲ್ಪ ಕಿರಳೆ ಮಾಡಬೇಕೆನಿಸಿತು. ಆಯಿತು ನಾಗು, ಒಂದ್ಸಲ ರಿಹರ್ಸಲ್ ಮಾಡಿಕೊಳ್ಳಲ್ಲ ಎಂದುಕೊಂಡು ಸಾಧ್ಯವಾದಷ್ಟು ರಾಗವಾಗಿ ನಾಗೂ ಎಂದರು. ಯಾರು ಹಿಂಗೆ ಕರೀಲಿಲ್ಲ ಬಿಡಿ, ನೀವು ನನ್ನ ನೇಮ್ ಕರೆಯೋಕ್ಕೆ ಶುರು ಮಾಡಿ ಹಚ್ಕೊಂಡು ಮುಗಿಯೋ ಹೊತ್ತಿಗೆ ನಾನು ಕೆಲಸ ಮುಗಿಸಿ ಮುಂದಿನ ಮನೆಗೆ ಹೋಗಿರ್ತೀನಿ ಎಂದಳು. ಅಂಬುಜಮ್ಮ ಈ ಚಾಲಾಕಿ ಉತ್ತರಕ್ಕೆ ಪಿಳ ಕಣ್ಣು ಬಿಟ್ಟು ಇದೇನು ಪ್ರಶಂಸೆಯೋ ನಿಂದನೆಯೋ ತಮಾಷೆಯೋ ಒಂದು ಗೊತ್ತಾಗದೆ ಸುಮ್ಮನಾದರು. ನಾವು ಕೆಲಸ ಮುಗಿಸಿ ಹೊರಟಾಗ ಅವಳ ಸೀರೆ ಒಂದಿಷ್ಟು ಒದ್ದೆಯಾಗಲಿ ಕೊಳೆಯಾಗಲಿ ಆಗಿರಲಿಲ್ಲ. ವಾಸನ್ನು ನೋಡಿಕೊಂಡು ಅಕ್ಕವರೇ 7:30 ಬರ್ತೀನಿ ಅಂತ ತನ್ನ ಹೈಲ್ಡ್ ಚಪ್ಪಲಿ ಬೆಟ್ಟಿ ಸ್ಟೈಲಾಗಿ ಸರಸರ ಹೊರಗೆ ಬಿಟ್ಟಳು. ಇಷ್ಟು ಬೇಗ ಈ ದೊರೆಸಾನೆ ಅದೇನು ಕಡಿದು ಕಟ್ಟಿ ಹಾಕಿದ್ದಾಳಪ್ಪ ಅಂತ ಪಾತ್ರೆಗಳ ಟಬ್ ಕಡೆ ಕಣ್ಣಾಡಿಸಿದರೆ ಎಲ್ಲವೂ ಸ್ವಚ್ಛವಾಗಿ ಫಳ ಅನ್ನುತ್ತಿವೆ. ಬಟ್ಟೆಗಳು ಝಳ, ಏನು ಕಮಾಲು ಮಾಡಿದಳಪ್ಪ ಇವಳು ಅನ್ನಿಸಿ ಜಾಣೆ ಎಂದು ಮೆಚ್ಚಿಕೊಳ್ಳದಿರಲಾಗಲಿಲ್ಲ. ಮನಸ್ಸಿಗೆ ನಿರಾಳವಾಯಿತು. ನಾಳೆಯಿಂದ